ಮಾನಿದೆ. ಈಗ ಲಾಡೋರ್ ಸರ್ ನಿನ್ನೆ ಒಂದು ಮಾತು ಹೇಳಿದ್ರು, ನಾವು ಜೋಶಿ ಅವ್ರನ್ನ ಅಷ್ಟೇ ಸೋಲಿಸಲ್ಲ, ಮೋದಿಯವ್ರನ್ನೇ ಸೋಲಿಸ್ತೀವಿ ನಾವು ಫಸ್ಟ್, ಅವ್ರನ್ನೇ ಸೋಲಿಸಿದ್ರೆ ಆಯಿತು, ಪ್ರಜಾಪ್ರಭುತ್ವ ಅದ, ಅವ್ರಿಗೆ ಸೋಲಿಸ್ತಂತ ಹೇಳ್ರಿ. ಸೋಲಿಸ್ಲಿಕ್ಕೆ ಬಂದಿದ್ರು ಅವರು. ನಾನು ಮೋದಿಯವ್ರನ್ನ ಬಿಡ್ರಿ, ನಾನು ರಾಜಸ್ಥಾನದಾಗಿದ್ದೆ, ಸೋಲಿಸ್ಲಿಕ್ಕೆ ಎಲ್ಲರೂ ಕೂಡಿ ಬಂದಿದ್ರಲ್ಲೇ. ರಾಜಸ್ಥಾನದಾಗ ಇದ್ದ ಸರ್ಕಾರ ಕಳ್ಕೊಂಡ್ರು, ಛತ್ತೀಸ್ಗಢದಾಗ ಇದ್ದ ಸರ್ಕಾರ ಕಳ್ಕೊಂಡ್ರು. ಲಾಡ್ ಸಾಹೇಬರು ಒಂದು ಸ್ವಲ್ಪ ಉತ್ಸಾಹದಾಗ ಅಥವಾ ಮಂತ್ರಿಗಿರಿ ಉಳಿಸ್ಕೊಳ್ಳಿಕ್ಕೆ ಮಾತಾಡ್ತಾ ಇದ್ದಾರೆ. ನಾನು ಆಶಿಸ್ತೇನೆ ಅವ್ರ ಮಂತ್ರಿಗಿರಿ ಉಳಿಲಿ ಅಂಥೇಳಿ. ಇಟ್ಟು ಯಾಕೆ ಮಾತಾಡ್ತೀರಿ? ನಾವು ಪ್ರಾರ್ಥನೆ ಮಾಡ್ತೀವಿ ನಿಮ್ಮ ಮಂತ್ರಿಗಿರಿ ಉಳಿಲಿ, ನೀವು ಸೋತರೂ ಸಹಿತ ನಿಮ್ಮ ಮಂತ್ರಿಗಳು ಉಳಿಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಕುಮಾರಸ್ವಾಮಿ ಅವ್ರ ಪ್ರಚಾರಕ್ಕೆ ಅಲೈನ್ಸ್ ಇದೆ, ನಿಮ್ಮ ಪ್ರಚಾರಕ್ಕೆ ಏನಾದರೂ ಬರ್ತಾರಾ ಕುಮಾರಸ್ವಾಮಿ? ಹಾಂ, ಬರ್ತಾರೆ. ಕುಮಾರಸ್ವಾಮಿ ಅವರು ಬರ್ತಾರೆ, ಬಂಡೆಪ್ಪ ಕಾಶೆಂಪುರ ಅವ್ರು ಬರ್ತಾರೆ. ಈಗ ಇಲ್ಲಿ ಹೆಂಗೆ ಸರ್ ವಾತಾವರಣ? ಎಲ್ಲ ಕಡೆ ಪ್ರಚಾರ ಮಾಡ್ತೀವಿ. ಪ್ರಚಾರದಲ್ಲಿ ನಮ್ಮದು, ನೀವು ಅನೇಕ ಚಾನಲ್ದವರು ನೀವು ಅಲ್ಲಲ್ಲಿ ಬಂದಿದ್ದೀರಿ. ನಿನ್ನೆ ಮೊಗದದ ಸಭೆ, ನಿಗದಿ ಸಭೆ ಎಲ್ಲ ತಾವು ನೋಡಿದ್ದೀರಿ. ಜನ ಧನೇಂದ್ರ ಗೌಡ HF ಹಸು ಸಾಕಾಣೆಯಿಂದ ವರ್ಷಕ್ಕೆ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಮ್ಮ ಕಾರ್ಯಕರ್ತರು 1,000 1,500 ಚೇರ್ ಹಾಕಿದರೆ 3-4 ಸಾವಿರ ಜನ ಬರ್ತಾ ಇದ್ದಾರೆ. ಎಲ್ಲೆಲ್ಲಿಯೋ ಹಳ್ಳಿಗಳಿಂದ ಬರ್ತಾ ಇದ್ದಾರೆ. ಜನಕ್ಕೆ ತೀರ್ಮಾನ ಮಾಡಿದ್ದಾರೆ, ದೇಶದಾಗ ಮೋದಿ ಪ್ರಧಾನಮಂತ್ರಿ ಆಗಬೇಕು. ಅದಕ್ಕೆ ಎಲ್ಲ ಕಡೆ, ಧಾರವಾಡನ್ನು ಒಳಗೊಂಡು ಎಲ್ಲ ಕಡೆ ಪ್ರಚಂಡ ಬಹುಮತದಿಂದ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ಬೇಕಂತ ತೀರ್ಮಾನ ಮಾಡಿ. ಅಂದ್ರೆ ಸರ್, ಮೊದಲು ಈಗ ಬಹಿರಂಗ ಪ್ರಚಾರ ಮಾಡ್ತೀವಿ, ಈಗ ನೀವು ಬೂತ್ ಮಟ್ಟಕ್ಕೆ ಹೋಗಿ ಬೂತ್ ಕೇಂದ್ರದಲ್ಲಿ ಪ್ರಚಾರ ಮಾಡೋದೇ ಕೆಲಸ ಮಾಡ್ತೀವಿ. ಬೂತ್ ಮಟ್ಟದಲ್ಲಿ ನಮ್ಮ ಪಾರ್ಟಿ ಯಾವಾಗಲೂ ಬೂತ್ ಸಮಿತಿ ಮತ್ತು ಪೇಜ್ ಸಮಿತಿ ಇವನ್ನೆಲ್ಲ ನಾವು ವಿಶೇಷವಾಗಿ ಅಮಿತ್ ಶಾ ಅವರ ಅಧ್ಯಕ್ಷರಾದ ನಂತರ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿವಿ. ಬೂತ್ ಮಟ್ಟಕ್ಕೆ ನಮ್ಮ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ. ನಾನು ಎಲ್ಲೆಲ್ಲಿ ಸಾಧ್ಯದ ಈಗ ಆರಂಭಕ್ಕೆ ನಾನು ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ಸಭೆಗಳನ್ನು ಮಾಡಿ ಪ್ರಚಾರ ಮಾಡ್ತಾಯಿದ್ದೀನಿ. ಉಳಿದವ್ರಿಗೆ ನಾನು ಫೋನ್